ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ನಾನು ನೋಡಿ ಇವತ್ತು ಅಧಿಕವಾದ ಕ್ಯಾಲ್ಶಿಯಂ ಇರ್ತಕ್ಕಂಥ ಸೊಪ್ಪಿನ ಹುಳಿಯನ್ನು ಮಾಡಿ ರೆಸಿಪಿಯನ್ನು ತಂದಿದ್ದೀನಿ. ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ತಿಂದು ನನಗೆ ಕಮೆಂಟ್ನಲ್ಲಿ ಮರೆಯದೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ. ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇಲ್ಲಿ ನುಗ್ಗೆ ಸೊಪ್ಪು, ಇದು ನನ್ನ ಸ್ನೇಹಿತನ MRF ಶೋರೂಮ್ ಹಿಂಭಾಗದಲ್ಲಿದೆ, ತುಂಬ ಚೆನ್ನಾಗಿದೆ. ಮತ್ತು ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಇದು ಮೂರಲ್ಲೂ ಅಧಿಕವಾದ ಕ್ಯಾಲ್ಶಿಯಂ ಇದೆ. ಇದ್ರ ಜೊತೆಗೆ ನೀವು ಸೀಬೆಕಾಯಿ ಎಲೆಯನ್ನು ಸಹ ತಗೊಂಡು ಬೆಳಗ್ಗೆ ಹೊತ್ತು ಈ ಮೂರು ಸೊಪ್ಪು, ನುಗ್ಗೆ, ಮೆಂತ್ಯ, ಪಾಲಕ್ಕು ಮತ್ತು ಸೀಬೆಕಾಯಿ ಗಿಡದ ಎಲೆಗಳನ್ನ ತಗೊಂಡು ನೀವು ಜ್ಯೂಸ್ ಮಾಡಿಕೊಂಡು ಆ ಜ್ಯೂಸ್ ನೀರನ್ನು ಶೋಧಿಸ್ಕೊಂಡು ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ನಿಮಗೆ ಅಧಿಕವಾದ ಕ್ಯಾಲ್ಶಿಯಂ ಸಿಗುತ್ತೆ. ಮೂಳೆಗಳೆಲ್ಲ ಗಟ್ಟಿಯಾಗುತ್ತೆ, ಮೂಳೆ ಸವಿಯೋದಿಲ್ಲ. ಇದು ಎಲ್ಲರಿಗೂ ಗೊತ್ತು, ಆದರೆ ಯಾರೂ ಮಾಡೋದಿಲ್ಲ. ಅಯ್ಯೋ ಯಾರು ಮಾಡೋರಪ್ಪ, ಮೊದಲೋಗಿ ಡಾಕ್ಟ್ರ್ ಹತ್ರ ಹೋಗಿ ಟ್ಯಾಬ್ಲೆಟ್ಸ್ ತೊಗೊಳ್ಳೋಣ ಅಂತಾರೆ. ಸೊ ಆದ್ದರಿಂದ ನಿಮಗೆ ಆ ಜ್ಯೂಸ್ ಮಾಡ್ಕೊಳ್ಳೋದು ಹೋದ್ರೆ ಪರವಾಗಿಲ್ಲ, ಈ ರೀತಿ ಮೂರು ಸೊಪ್ಪುಗಳನ್ನ ಉಪಯೋಗಿಸಿ ಸಾರು, ಹುಳಿ ಅಂದರೆ ಸಾರು, ಅದನ್ನು ಮಾಡಿಕೊಂಡು ನೀವು ತಿನ್ನಿ. ಅದರಿಂದಾದರೂ ಸ್ವಲ್ಪ ನಿಮಗೆ ಶಕ್ತಿ ಬರುತ್ತೆ, ಕ್ಯಾಲ್ಶಿಯಂ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ, ಅನಿಸಿಕೆ. ಆದ್ದರಿಂದ ಇವತ್ತು ಇದು ಮೂರನ್ನು ಉಪಯೋಗಿಸಿ ನಾನು ಹುಳಿ ಮಾಡ್ತಾಯಿದ್ದೀನಿ. ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನೀವು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಕಮೆಂಟ್ನಲ್ಲಿ ನನಗೆ ತಿಳಿಸಿ. ಸ್ನೇಹಿತರೆ, ಮೂರು ಸೊಪ್ಪನ್ನು ಚೆನ್ನಾಗಿ ಹೆಚ್ಕೊಂಡು, ಸಣ್ಣದಾಗಿ ಹೆಚ್ಕೊಂಡು ನಾನು ಚೆನ್ನಾಗಿ ತೊಳೆದು, ಯಾಕೆಂದರೆ ಇದರಲ್ಲಿ ಮೆಂತ್ಯನಲ್ಲಿ, ಪಾಲಕ್ಕಲ್ಲಿ ಮಣ್ಣು ತುಂಬ ಇರುತ್ತೆ. ಸೊ ಅದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು 4-5 ಸರಿ ಅದನ್ನೆಲ್ಲ 3 ಪಾವನ್ನ ತೋರಿಸೋದನ್ನ, ಆ ಪಾವ್ನಲ್ಲಿ 3 ಪಾವು ತೊಗರಿಬೇಳೆ ಹಾಕಿ, ಒಂದು 3-4 ಹುಳಿ ಟೊಮೆಟೊ ಹೆಚ್ಚಿಟ್ಕೊಂಡು, ಒಂದು 4 ಹಸಿಮೆಣಸಿನ್ಕಾಯಿ ಹಾಕಿ, ಸ್ವಲ್ಪ ಜೀರಿಗೆ ಹಾಕಿ ನಾನು ನೀರು ಹಾಕಿ ಇದನ್ನು ಬೇಯೋಕೆ ಇಡ್ತಾಯಿದ್ದೀನಿ. ಒಂದು 4 ವಿಷಲ್ ಕೂಗಿಸ್ಕೊತೀನಿ. ತೊಗರಿಬೇಳೆ ಹೆಚ್ಚಾಗಿರಬೇಕು, ಆದ್ದರಿಂದ ನಾನು ಆ ಸಣ್ಣ ಪಾವು ತೋರಿಸೋದನ್ನೆಲ್ಲ 3 ಪಾವು ಹಾಕ್ಕೊತಾ ಇದ್ದೀನಿ. ಈಗ ಇದನ್ನೆಲ್ಲ ವಿಷಲ್ ಮಾಡಿಸ್ಕೊಂಡು, ಒಂದು 3-4 ವಿಷಲ್ ಮಾಡಿಸ್ಕೊಂಡು ನಿಮಗೆ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಎಲ್ಲ ಬೆಂದು ಕದರೋಗಿದೆ. ನಾವಿದನ್ನೇನು ಮಂತು ತೊಗೊಂಡು ನಾವೇನು ಮಾಡಬೇಕಾಗಿಲ್ಲ. ನಾನು 3 ವಿಷಲ್ ಮಾಡಿಸ್ಕೊಂಡೆ. ಆ ಸೊಪ್ಪಲ್ಲಿ ಸ್ವಲ್ಪ ಬೇಳೆ ಸೊಪ್ಪನ್ನ ತೆಗೆದಿಟ್ಕೋತಾ ಇದ್ದೀನಿ. ಈಗ ರುಬ್ಬೋಕ್ಕೆ ಸ್ವಲ್ಪ ಉರಿಗಡಲೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅರ್ಧ ಈರುಳ್ಳಿ, 2 ಹುಳಿ ಟೊಮೆಟೊ, ಹಾಗೆ ತೆಂಗಿನ ಹೋಳು ಚಿಕ್ಕದು. ಇಲ್ಲಿ ಸೊಪ್ಪು ಜೊತೆ ನಾನು ಬೇಯಿಸೋಕೆ ಹಾಕಿದ್ನಲ್ಲ ಹಸಿಮೆಣಸಿನ್ಕಾಯಿ, ಅದನ್ನು ಸಹ ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲನೂ ರುಬ್ಬೋಣ. ಯಾವುದ್ರಲ್ಲಿ ರುಬ್ಬಬೇಕು? ಈ ಕಟ್ಟಿರುತ್ತಲ್ಲ ನೀರು, ಅದರಲ್ಲೇ ಹಾಕ್ಕೊಂಡು ರುಬ್ಬಬೇಕು. ಕಟ್ಟಲೆ ಹಾಕ್ಕೊಂಡು ರುಬ್ಬಿದ್ರೆ ಹುಳಿ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಯಾವ ಪಾತ್ರೆಯಲ್ಲಿ ಸಾರಲ್ಲಿ ಮಾಡ್ತೀನಿ ಆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನೋಡಿ ಈಗ ಎಷ್ಟು ಚೆನ್ನಾಗಿ ರುಬ್ಕೊಂಡ್ಬಂದಿದ್ದೀನಿ. ರುಚಿಗೆ ತಕ್ಕಷ್ಟು ಹುಳಿ, ಖಾರಕ್ಕೆ ತಕ್ಕಷ್ಟು ನಮ್ಮ ಮನೆಯ ಖಾರದ ಪುಡಿ ಮತ್ತು ಉಪ್ಪು, ಕಲ್ಲುಪ್ಪು ಬಳಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಬೆಲ್ಲ, ಇದಿಷ್ಟನ್ನು ಹಾಕಿ ನಾನು ಕುದಿಯೋಕ್ಕೆ ಇಡ್ತೀನಿ. ನೋಡಿ ಸ್ನೇಹಿತರೆ, ಹೇಗೆ ಕುದೀತಾ ಇದೆ ಅಂತ. ಅಧಿಕವಾದ ಕ್ಯಾಲ್ಶಿಯಂ ಇರ್ತಕ್ಕಂಥ ಈ ಸೊಪ್ಪಿನ ಹುಳಿಯನ್ನು ಒಮ್ಮೆ ನೀವು ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ನಾನು ರುಚಿಯನ್ನು ನೋಡಿದೆ, ತುಂಬ ಚೆನ್ನಾಗಿದೆ. ಹುಳಿ, ಉಪ್ಪು, ಖಾರ, ಸಿಹಿ ಎಲ್ಲ ಅದ್ಭುತವಾಗಿದೆ. ಇದನ್ನು ಚಪಾತಿಗೆ, ದೋಸೆಗೆ, ರೊಟ್ಟಿಗೆ, ಅನ್ನಕ್ಕೆ, ರಾಗಿ ಮುದ್ದೆಗೆ ಎಲ್ಲದಕ್ಕೂ ಹಾಕ್ಕೊಂಡು ತಿನ್ಬೋದು. ನಮ್ಮ ಮನೇಲಂತೂ ತುಂಬ ಹೆಚ್ಚಾಗಿ ಹಾಕ್ಕೊಂಡು ತಿಂತೀವಿ. ಅದು ತೆಳ್ಳಗೆ ಕಾಲಿಸ್ಕೊಳ್ತೀವಲ್ವ, ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಿ. ಈಗೊಂದು ಇದಕ್ಕೆ ಒಗ್ಗರಣೆಯನ್ನು ತುಪ್ಪದಲ್ಲಿ ಕೊಟ್ಬಿಡೋಣ. ನೋಡಿ ಸ್ನೇಹಿತರೆ, ಒಂದು 3 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಕರಗ್ತಾ ಇದೆ. ಇದಕ್ಕೆ ನಾನು ಸಾಸಿವೆ, ಜೀರಿಗೆ, ಹಾಗೆ ಒಣಮೆಣಸಿನ್ಕಾಯಿ, ಪುಡಿ, ಇಂಗು ಇದಿಷ್ಟನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡು ಸಾರಿನ ಪಾತ್ರೆಗೆ ಹಾಕಿ ನಿಮಗೆ ತೋರಿಸ್ತೀನಿ. ನೋಡಿ, ಒಗ್ಗರಣೆಯನ್ನು ಹಾಕಿದ್ದೀನಿ. ಘಮಘಮಿಸುವ ಈ ಒಗ್ಗರಣೆಯೊಂದಿಗೆ ಅಧಿಕವಾದ ಕ್ಯಾಲ್ಶಿಯಂ ಇರ್ತಕ್ಕಂಥ ಸೊಪ್ಪಿನ ಹುಳಿ ರೆಡಿ ಆಯಿತು. ಮಾಡೋ ವಿಧಾನ ತೋರಿಸಿದ್ದೀನಿ. ನೀವು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಹೆಚ್ಚಾಗಿ ನನ್ನ ವೀಡಿಯೋನ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ನಿಮ್ಮ ಸಪೋರ್ಟ್ನ ನನಗೆ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಟೇಕ್ ಕೇರ್, ಬಾಯ್, ಸಿ ಯು.